ಬಳ್ಳಾರಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಮಕ್ಕಳು ಹಿರಿಯರ ಮೇಲೆ ಶ್ವಾನಗಳ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ. 15,000ಕ್ಕೂ ಅಧಿಕ ಬೀದಿ ನಾಯಿಗಳು ಪತ್ತೆಯಾಗಿದೆ. ನೋಡಿ, ಸಮೀಕ್ಷೆ ಮಾಡಿದ್ದಾರೆ. ಸಮೀಕ್ಷೆ ಯಾಕೆ ಮಾಡಿದ್ರಿ ಇವರು? ಸಮೀಕ್ಷೆಯಿಂದ ಏನು ಉಪಯೋಗ? ಓಕೆ, ಸಮೀಕ್ಷೆ ನೋಡ್ಕೊಂಡು ನೀವೇನು ಮಾಡ್ತೀರ? ಹಾಗಾದರೆ ಕ್ರಮ ತೆಗೆದುಕೊಳ್ಳಿ. ನಾಯಿ ಅಟ್ಯಾಕ್ ಆಗ್ತಿದೆ, ಸಾವು ನೋವು ಆಗ್ತಾ ಇದೆ. 15,000 ನಾಯಿ ಇರೋದು. ಮಹಾನಗರ ಪಾಲಿಕೆಯಿಂದ ಗಣತಿಕಾರಿಯಾಗಿದೆ. ಹಂತ ಹಂತವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿನ ನಾಯಿಗಳನ್ನು ಪತ್ತೆ ಮಾಡಲಾಗುತ್ತೆ. ಬೀದಿ ನಾಯಿಗಳ ಕಾಟಕ್ಕೆ ಬ್ರೇಕ್ ಹಾಕೋಕೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಳ್ಳಾರಿಯ ಹೊರವಲಯದ ಗುರುಗಟ್ಟಿಯ ಡಾಗ್ ಸೆಂಟರ್ನ ಸ್ಥಾಪ್ ಮಾಡಿದ್ದಾರೆ. ಗುರುಗಟ್ಟಿಯಲ್ಲಿ ನಾಯಿಗಳನ್ನು ಹಿಡಿದು ಸುರಕ್ಷಿತವಾಗಿ ಸ್ಥಳಾಂತರ ಕ್ರಮ ಮಾಡಿದ್ದಾರೆ. ರೇಬಿಸ್ ಭೀತಿಯನ್ನು ತಡೆಯೋಕೆ ಲಸಿಕೆ ನೀಡುವ ಯೋಜನೆ ಕೂಡ ಇದೆ. ಒಳ್ಳೆಯ ಪ್ಲ್ಯಾನ್ ಮಾಡಿದ್ದಾರೆ ಬಳ್ಳಾರಿಯ ನಗರಸಭೆ ಅಧಿಕಾರಿಗಳು. ನಾವು ಸರ್ವೆ ಅಷ್ಟೇ ಮಾಡಿದ್ರೆ ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲ ವ್ಯವಸ್ಥೆ ರೆಡಿ ಇದೆ ಅಲ್ಲಿ. ನಾಯಿಗಳಿಂದ ಕಚ್ಚಿಸಿಕೊಂಡಿರೋ ಸಂಖ್ಯೆ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಆಗಿದೆ. ಇನ್ನು ಮೇಯರ್ ಗಾದ್ಯಪ್ಪ ಅವರು ಕೂಡ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದರು. 15,000ಕ್ಕಿಂತ ಹೆಚ್ಚು ಬೀದಿ ನಾಯಿಗಳಿದ್ದಾವೆ. ಅವುಗಳಿಗೆ ಒಂದು ಹೊರವಲಯದಲ್ಲಿ ಶೆಡ್ಡನ್ನು ಮಾಡಿ ಅಲ್ಲೇ ಸ್ಥಳಾಂತರ ಮಾಡಿ ಅಲ್ಲಿ ಹಾಗೆ ಸುಮ್ಮನೆ ಬಿಡಲ್ಲ. ಅದಕ್ಕೆ ಏನು ಬೇಕೋ ನಾಯಿಗಳಿಗೆ ಆಹಾರ ಅದೆಲ್ಲವನ್ನು ಕೂಡ ಕೊಡುವಂಥ ಕೆಲಸ ಕೂಡ ಆಗುತ್ತೆ. ನಾಯಿಗಳ ಬಗ್ಗೆ ಏನು ಕ್ರಮ ತಗೊಂಡಿದ್ವಲ್ಲ, ಆ ಕ್ರಮ ವಿವರ 15,000 ಸುಮಾರು 15,000 ನಾಯಿಗಳನ್ನು ನಾವೇನು ಲೆಕ್ಕ ಮಾಡಿದ್ವಿ. ಸೊ ಹಂತವಾಗಿ ನಾವು ಇವಾಗ ಸಾರ್ವಜನಿಕ ಅಂದರೆ ಇವಾಗ ಆಸ್ಪತ್ರೆ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಇಂಥ ಸಾರ್ವಜನಿಕ ಪ್ಲೇಸ್ನಲ್ಲಿ ಅಲ್ಲಿ ABC ಮಾಡಿಸಿ ಮತ್ತು ಅವನ್ನು ನಾವು ಟೆಂಪ್ರವರಿಯಾಗಿ ಒಂದು ಗುಗ್ರೆಟ್ಟಿಯಲ್ಲಿ ಶೆಲ್ಟರ್ ಮಾಡಿದ್ವಿ. ಅದನ್ನೊಂದು ವಾರಾದ್ಯಂದಲ್ಲೇ ಒಂದು 10 ಡೇಸ್ನಲ್ಲಿ ಓಪನ್ ಮಾಡ್ತೀವಿ. ಸೊ ಒಂದು 100 ನಾಯಿಗಳಿಗೆ ಅದು ಶೆಲ್ಟರ್ ಮಾಡ್ತಾಯಿದ್ವಿ. ಸೊ ಒಂದು ದೊಡ್ಡ ಗಾತ್ರದ ಒಂದು ನಾಯಿ ಶೆಲ್ಟರ್ನ ಆಲ್ದಳ್ಳಿಯಲ್ಲಿ ಜಿಲ್ಲಾಧಿಕಾರಿಗಳವರು ಮತ್ತು ನಮ್ಮೆಲ್ಲರೂ ಸ್ಥಳ ಆಗಿದೆ. ಅದರಲ್ಲಿ 1 ಕೋಟಿ ರೂಪಾಯಿ ನಮ್ಮ ಉಳಿತಾಯದ ಹಣದಲ್ಲಿ, ನಮ್ಮ ಪಾಲಿಕೆ ಉಳಿತಾಯ ಹಣದಲ್ಲಿ ನಾವು ಕಾಮಗಾರಿ ಕೈಗೊಂಡಿದ್ದೀವಿ. ಟೆಂಡರ್ ಕರಿತಿದ್ದೀವಿ ನಾವು. ಅದು ಒಂದು 6 ಕೋಟಿ ರೂಪಾಯಿ ಯೋಜನೆ. ಸೊ ಬಳ್ಳಾರಿ ಎಲ್ಲ ಒಂದು 15,000-16,000 ನಾಯಿಗಳ ಒಂದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ನಾವು ನೋಡ್ತಾ ಇದ್ವಿ ಬಳ್ಳಾರಿ ಭಾಗದಲ್ಲೂ ಕೂಡ ನಾಯಿಗಳ ಕಾಟ ಹೆಚ್ಚಾಗಿತ್ತು. ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮಹಾನಗರ ಪಾಲಿಕೆಯವರು ಅಂತ ಅನಿಸ್ತಾ ಇದೆ. ಈಗ ಆ ಡಾಗ್ ಸೆಂಟರ್ ನಿರ್ಮಾಣ ಮಾಡಿದ್ದಾರೆ, ಅದು ಹೇಗಿರುತ್ತೆ ಅಲ್ಲಿ? ಅವ್ರಿಗೆ ಅಂದರೆ ನಾಯಿಗಳಿಗೆ ಆಹಾರ ವಿತರಣೆ ಹೇಗಿರ್ಬೋದು, ಮತ್ತು ಅವುಗಳ ಪಾಲನೆ ಹೇಗಿರುತ್ತೆ? ಜೊತೆಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡಲಾಗುತ್ತಾ? ಬಹುಶಃ ಬಳ್ಳಾರಿಯಲ್ಲೇ ಫಸ್ಟ್ ಟೈಮ್ ಅಂತ ಅನಿಸ್ತಾ ಇದೆ ಈ ರೀತಿ ಪ್ರಯೋಗ ಆಗ್ತಿರೋದು. ಖಂಡಿತವಾಗ್ಲೂ ಪ್ರಭು, ಬಳ್ಳಾರಿ ನಗರದಲ್ಲಿ ಅತಿ ಹೆಚ್ಚಾಗಿ ನಾಯಿಗಷ್ಟು ಪೋಷಕ ಮಕ್ಕಳನ್ನ ಹೊರಗಡೆ ಕರೆಸ್ಲಿಕ್ಕೆ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಆಗಿರ್ಬೋದು, ಶಾಲೆಗಳಿಗೆ ಕಳಿಸೋದಾಗಿರ್ಬೋದು, ಮಕ್ಕಳನ್ನ ಯಾವ ರೀತಿಯಾಗಿ ನಾವು ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ಪೋಷಕರಿಗೆ ಭಯ ಕೂಡ ಆಗ್ತಾ ಇತ್ತು. ಜೊತೆಗೆ ಇನ್ನು ಹಿರಿಯ ಜೀವಿಗಳಂತರೂ ಹೊರಗಡೆ ಓಡಾಡೋ ಹಾಗಿಲ್ಲ. ರಾತ್ರಿ 8:30 ಆದ್ರೆ ಸಾಕು ಬೀದಿ ನಾಯಿಗಳ ಕಾಟಕ್ಕೆ ಬಳ್ಳಾರಿ ಜನರು ಸಹ ಸಾಕಷ್ಟು ಬೆಚ್ಚಿ ಬಿದ್ದಿದ್ರು ಅಂತ ಹೇಳ್ಬೋದು. ಈ ಘಟನೆ ದಿನದಿಂದ ದಿನಕ್ಕೆ ಸಾಕಷ್ಟು ಹೆಚ್ಚಿನ ಕೇಸ್ಗಳು ಕೂಡ ಆಗ್ತಾ ಇತ್ತು, ನಾಯಿ ಕಡತಗಳಾಗ್ತಾ ಇತ್ತು. ಹೀಗಾಗಿ ಪ್ರಕರಣಗಳು ದಿನೇ ದಿನೇ ವಿಮ್ಸ್ ಆಗಿರ್ಬೋದು, ಬಳ್ಳಾರಿ ಜಿಲ್ಲಾಸ್ಪತ್ರೆ ಆಗಿರ್ಬೋದು, ಈ ಪ್ರಕರಣ ಕೂಡ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಬಳ್ಳಾರಿ ಮಹಾನಗರ ಪಾಲಿಕೆ ಈಗ ಇದೊಂದು ಬಹಳ ದೊಡ್ಡದಾದ ಒಂದು ಕ್ರಮ, ಅದು ಬೀದಿ ನಾಯಿಗಳಿಗೆ ಒಂದು ಬ್ರೇಕ್ ಹಾಕ್ಬೇಕು ಅನ್ನುವಂಥದ್ದನ್ನ ಯೋಜನೆಯನ್ನ ಜಾರಿಗೆ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಮಹಾನಗರ ಪಾಲಿಕೆಯಲ್ಲಿ ಬಹುದೊಡ್ಡ ಕೆಲವೊಂದಿಷ್ಟು ಕೋಟಿ ಏನು ಹಣ ಉಳಿತಾಯ ಖಾತೆಯಲ್ಲಿ ಇರುತ್ತೋ ಆ ಕೋಟಿ ಅನುದಾನದಲ್ಲಿ ಗುಗ್ರಟ್ಟಿಯಲ್ಲಿ ಒಂದು ಬಹುದೊಡ್ಡ ಒಂದು ಏನು ಸಂಸ್ಥಾನ ಮಾಡಬೇಕು, ಅಲ್ಲಿ ಯಾಕೆ ಬೀದಿ ನಾಯಿಗಳನ್ನ ತಂದಿಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ತನ್ನಂತ ಈ ಬೀದಿ ನಾಯಿಗಳಿಗೆ ಏನು ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ. ನೋಡಿ, ನಿಜಕ್ಕೂ ಬಳ್ಳಾರಿ ಮಹಾನಗರ ಪಾಲಿಕೆಯವರು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲಿ ಆಗಬೇಕು, ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಬೇರೆ ಕಡೆ ಆಗಿಲ್ಲ ಹಿಂಗೆ. ಊರು ಹೊರಗಡೆ ಒಂದು ಶೆಡ್ ಮಾಡಿ ದೊಡ್ಡದು ನಾಯಿಗಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಸಾಕಣೆ ಮಾಡೋದು. ಬಟ್ ನೋಡಬೇಕಿದು ಟೆಂಪ್ರವರಿನ ಅಥವಾ ಪರ್ಮನೆಂಟಾ ಅಂತೇಳಿ.